ಗೌತಮ್ ಈಗ ನೋಡಿ ವಿಶ್ವಕಪ್ ಗೆದ್ದಾಗಿದೆ, ಎಲ್ಲ ಕಡೆಯಿಂದ ಮೆಚ್ಚುಗೆ ಬರ್ತಾ ಇದೆ, ಎಲ್ಲವೂ ಓಕೆ. ಬಟ್ ಈ ಖೋಖೋ ಆಡ್ಬೇಕಂತ ಇಂಟ್ರೆಸ್ಟ್ ಬಂದಿದ್ ಯಾಕೆ ನಿಮ್ಗೆ? ಸರ್, ಖೋಖೋ ಆಡ್ಬೇಕು ಅಂತ ಇಂಟ್ರೆಸ್ಟ್ ಅಂದ್ರೆ ಮೇಜರ್ ಆಗಿ ನಮ್ಮ ಸ್ಕೂಲು ಮತ್ತೆ ನಮ್ಮ ಟೀಚರ್ ಮಾದೇಶರು ಅವರು ಯಾವಾಗ ಖೋಖೋ ಸ್ಟಾರ್ಟ್ ಮಾಡಿದ್ವಲ್ಲ ಸರ್, ನಮ್ದು ಮೇಜರ್ ಹೇಗೆ ಅಂದ್ರೆ ಒಂದೇ ಏರಿಯಾ ಹುಡುಗರು ನಾವಂದ್ರೆ ಒಂದು ಇವಾಗ ಸರೌಂಡಿಂಗ್ ಅಲ್ಲಿ ಹುಡುಗರು ಇದೀವಿ, ನಾವೆಲ್ಲ ಬೇರೆ ಬೇರೆ ಸ್ಕೂಲಿಗೆ ಸೇರ್ಕೊಂತಿದ್ವಿ, ಅಂದ್ರೆ ನಾವೆಲ್ಲ ಸಪ್ರೇಟ್ ಸ್ಕೂಲು. ಸೊ ಮ್ಯಾಚ್ ಅಂತ ಬಂದಾಗ ನಾವು ಅಪೋನೆಂಟ್ ಆಡ್ಬೇಕು. ಅಲ್ಲಿ ಶುರುವಾಗಿದ್ದ ರೈವಲ್ರಿ ನಮ್ಮ ಚಾಮರಾಜಪೇಟೆಯಲ್ಲಿ ಸುಮಾರು ಈ 2008ರಿಂದ 2014 ಆ ಖೋಖೋ, ಅದಕ್ಕಿಂತ ಮುಂಚೆಯಿಂದನೂ ರೈವಲ್ರಿ ಇದೆ. ಬಟ್ ಆ ಸಿಚುವೇಶನ್ ಅಲ್ಲಿ ಪೀಕ್ ಅಲ್ಲಿ ಇತ್ತು, ಅಂದ್ರೆ ಆ ಸ್ಕೂಲ್ ಸೀನಿಯರ್ಸ್ ಎಲ್ಲ ಬರೋದು, ಝೋನಲ್ಸ್ ಟೂರ್ನಮೆಂಟ್ ಇದ್ದಾಗ ಮಕ್ಳು ಕೂಡದಲ್ಲಿ ನಡೆಯುತ್ತೆ ನಮ್ದು ಯೂಶಲಿ. ಸೊ ಈ ಸ್ಕೂಲಿಂದ ನಮ್ಮ ಸೀನಿಯರ್ಸ್ ಗಳೆಲ್ಲ ಬರೋದು, ನಮ್ಮ ಸ್ಕೂಲ್ ಸಪೋರ್ಟ್ ಮಾಡೋದು, ಈ ತರ ಮಾಡ್ತಿದ್ರು. ಯಾವಾಗ ನಾವು ಫಸ್ಟ್ ಇಯರ್ ರೆಪ್ರೆಸೆಂಟ್ ಮಾಡಿ ನಾವು ಗೆದ್ವಿ, ಸೊ ಅದೇ ನೆಕ್ಸ್ಟ್ ಇಯರ್ ನಾವು ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ವಿ. ಫಸ್ಟ್ ಸ್ಕೂಲು ನಮ್ಮ ಚಾಮರಾಜಪೇಟೆಯಿಂದ ಸ್ಟೇಟ್ ಕ್ವಾಲಿಫೈ ಆಗಿದ್ದು, ಅಂದ್ರೆ ಝೋನಲ್ಸ್, ತಾಲೂಕು, ಡಿಸ್ಟಿಕ್ ಗೆದ್ದು, ಡಿವಿಷನ್ ಗೆದ್ದು ಸ್ಟೇಟ್ ನಾವು ಕ್ವಾಲಿಫೈ ಆಗಿದ್ವಿ. ಆಗ ನಮ್ಗೆ ಬಹಳ ಅಂದ್ರೆ ಅಲ್ಲಿಂದ ನಮ್ ಖೋಖೋ ಏನು ಅಂತ ಹೇಳೋದು 6th ಸ್ಟ್ಯಾಂಡರ್ಡ್ ಅಲ್ಲೇ ಗೊತ್ತಾಗೋಯ್ತು. ಖೋಖೋದಲ್ಲಿ ನಾವೇನ್ ಅನ್ಕೊಂಡಿದ್ವಿ ಝೋನಲ್ಸ್ ಇದೆ ಅಲ್ಲ ಅಂತ, ಸ್ಟೇಟ್ ಇದೆ, ಸ್ಟೇಟ್ ಆದ್ಮೇಲೆ ನ್ಯಾಷನಲ್ ಇಲ್ಲ ಅನ್ನೋದು ನಮ್ ಸರ್ ಹೇಳಿದ್ರು. ಆ ಟೈಮಲ್ಲಿ ನಮ್ಮ ಕುಮಾರ್ ಸರ್ ಕರ್ಕೊಂಡು ನನ್ನ ಕ್ಲಬ್ ಕರ್ಕೊಂಡ್ರು, ಸೊ ಯಂಗ್ ಪೈನರ್ ಸ್ಪೋರ್ಟ್ಸ್ ಕ್ಲಬ್ಗೆ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಫಸ್ಟ್ ಒಂದು ಸಬ್ ಜೂನಿಯರ್ ನ್ಯಾಷನಲ್ ಸಿಕ್ತು ನನಗೆ. ಆವಾಗ ಬೇರೆ ಸ್ಟೇಟ್ ಅಲ್ಲೇ ನಾನು ಯಾವಾಗೆಲ್ಲ ಇವಾಗ ಬೇರೆ ರಾಜ್ಯದಿಂದೆಲ್ಲ ಟೀಮ್ಗಳೆಲ್ಲ ಬಂತು. ಅವಾಗ ನನ್ನ ಮನ್ಸಲ್ಲಿ ಅನಿಸ್ತು, ಖೋಖೋದ ಇಷ್ಟೊಂದೆಲ್ಲ ಇದೆ, ರೆಸ್ಪೆಕ್ಟ್ ಸಿಗ್ತಿದೆ, ಇಷ್ಟೊಂದೆಲ್ಲ ಹೆಸರು ಮಾಡ್ಬೋದು, ನಾನು ಕಲ್ತಿದ್ದೀನಿ ಗೇಮು, ಇಲ್ಲ ನಾನು ಇದರಲ್ಲಿ ಏನಾದರೂ ಮಾಡಲೇಬೇಕು, ಇದರಲ್ಲೇ ಕಂಟಿನ್ಯೂ ಆಗಬೇಕು ಅಂದ್ಬಿಟ್ಟು ನನಗೆ ಸ್ಕೂಲ್ ಹಂತದಲ್ಲೇ ಸ್ಟಾರ್ಟ್ ಆಗಿದ್ದು. ಅದು ಒಂದು ನ್ಯಾಷನಲ್ಸ್ ಆದ್ಮೇಲೆ ಅಂತೂ ಅದನ್ನ ಇಲ್ಲ ಬಿಡ್ಲೇಬಾರ್ದು, ಇದು ನನ್ನ ಗೇಮು ಅಂತೇಳಿ ನಾನು ಅಲ್ಲಿಂದನೇ ಕಟ್ಟಿದ್ದು.